ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಅನುರಾಗ್ ಈ ಕಡೆಯಿಂದ ಪಾರ್ಟ್ ಟು ಪಾಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಒಂದು ಆಧಾರವಾದ ಸ್ವಾಗತ. ನಾವು ಈ ಒಂದು ಯೂಟ್ಯೂಬ್ ಚಾನಲ್ ಅಂದರೆ ಪಾರ್ಟ್ ಟು ಪಾಸ್ ಯೂಟ್ಯೂಬ್ ಚಾನಲ್ನ ತೆಗೆದಿರೋ ಮೊದಲನೇ ಉದ್ದೇಶ 2025 ಮತ್ತು 26ನೇ ಸಾಲಿನ ಎಲ್ಲ SLC ವಿದ್ಯಾರ್ಥಿಗಳು ಪಾಸ್ ಆಗೋದೇ ನಮ್ಮ ಮೊದಲನೆಯ ಗುರಿ. ಅದಕ್ಕೋಸ್ಕರ ಈ ಯೂಟ್ಯೂಬ್ ಚಾನಲ್ನ ತೆಗೆದಿವಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ನಿಮ್ಮ ಯಶಸ್ಸಿಗೆ ಮಾರ್ಗದರ್ಶಕ ಕೂಡ. ಬನ್ನಿ ಮುಂದೆ ಹೋಗ್ತಾ ಕ್ಲಾಸ್ ಕೇಳೋಣ. ಇದೊಂದು ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರುತ್ತೆ ಅಷ್ಟೇ. ಹೇಗೆ ನಮ್ಮ ಕ್ಲಾಸ್ಗಳು ನಡೆಯುತ್ತೆ ಅಂತ ಒಂದು ತಿಳಿಯೋಕೆ ಹೋಗೋಣ. ಓಕೆನಾ? ನೆಕ್ಸ್ಟು ಫಸ್ಟ್ ಮುಂದೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಎಲ್ಲ ನನ್ನ ಹಾಗೂ ನಿಮ್ಮ ಗುರುಗಳಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ಅಂತ ಹೇಳ್ತಾ ಮುಂದೋಗೋದಾದ್ರೆ, ನಮ್ಮ ಈ ಒಂದು ಕ್ಲಾಸ್ ಅಂದ್ರೆ ಇವತ್ತಿನ ಒಂದು ವಿಡಿಯೋದ ಮೇನ್ ಉದ್ದೇಶ ಅಂತ ಅಂದ್ರೆ, ನಾವ್ ಯಾಕೆ ಯೂಟ್ಯೂಬ್ ಚಾನೆಲ್ನ ತೆಗ್ದಿವಿ ಮತ್ತು SLC ವಿದ್ಯಾರ್ಥಿಗಳಿಗೆ ಮಾತ್ರ ಯಾಕೆ ಫೋಕಸ್ ಮಾಡ್ತಿದ್ವಿ ಅಂತ ತಿಳಿಸ್ಕೊಡ್ತೀವಿ. ಸರಿ, ನಾವೇನೋ ಯೂಟ್ಯೂಬ್ ಅಂದ್ರೆ ವಿಡಿಯೋಸ್ ಮಾಡ್ತೀವಿ, ಆದ್ರೆ ಮಕ್ಕಳಿಗೆ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅದನ್ನು ಕೂಡ ಗೊತ್ತಾಗ್ಬೇಕಲ್ಲ. ಅದಕ್ಕೆ ಕೂಡ ಒಂದು ಸ್ಲೈಡ್ ಪ್ರಿಪೇರ್ ಆಗಿದೆ. ನೆಕ್ಸ್ಟು ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದ ಕ್ಲಾಸಸ್ ಹೇಗೆಲ್ಲ ನಡೆಯುತ್ತೆ ಅಂತ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೂಡ ಕೊಡ್ತೀವಿ. ನೆಕ್ಸ್ಟು ನಿಮ್ಮೆಲ್ಲರಿಗೂ ಒಂದು ಕಾಡೋ ಡೌಟ್ ಏನಂದ್ರೆ, ವಿಡಿಯೋಸ್ ನೋಡ್ತಾ SLC ಪಾಸ್ ಆಗಬಹುದಾ? ಹೌದು, ಆಗ್ಬಹುದು. ಹೆಂಗೆ ಅಂತ ಮುಂದೆ ವಿವರಿಸ್ತಾ ಹೋಗ್ತೀನಿ, ವಿತ್ ಪ್ರೂಫ್ಸ್ ತೋರಿಸ್ತೀನಿ ನಾನು. ಸರಿ, ಓಕೆ. ನೀವು ಇದರಿಂದ ಏನ್ ತಿಳ್ಕೊಬೋದು ಅಂದ್ರೆ, 0 to ಹೀರೋ ಆಗ್ಬೋದು. ನೀವು 80ಗೆ ಈಗ 10 ತೆಗಿತಾ ಇದ್ದೀರಿ ಅಂತ ಅನ್ಕೊಂಡ್ರು ಮುಂದೆ ನೀವು ಕೂಡ 70+ ಅಂದ್ರೆ 80ಗೆ 70+ ತೆಗೆಯುವಂತ ಎಲ್ಲಾ ಸಾಧ್ಯತೆಗಳು ನಿಮ್ಮಲ್ಲೂ ಕೂಡ ಇದೆ. ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ನ ನಮ್ಮ ಬಯೋದಲ್ಲಿದೆ, ಹೋಗಿ ಕೂಡಲೇ ಜಾಯ್ನ್ ಆಗಿ ನಿಮ್ಮ SLC ಮಾರ್ಕ್ಸನ್ನು ಚೆನ್ನಾಗಿ ಪಡ್ಕೊಳ್ಳಿ. ಮುಂದೆ ಹೋಗೋದಾದ್ರೆ, ನಾನು ಯಾಕೆ ಈ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ, ಅದು SSLCಗೆನೆ ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, 2025 ಅಂದರೆ 2024-25ನೇ ಸಾಲಿನಲ್ಲಿ ಲಾಸ್ಟ್ ಇಯರ್ ಏನು ಬ್ಯಾಚ್ ಔಟ್ಕಮ್ ಆಯಿತೋ ಅದರದ್ದು ರಿಸಲ್ಟು ಮೇ 2ನೇ ತಾರೀಕು ರಿಲೀಸ್ ಆಗಿರುತ್ತೆ. ಆ ರಿಲೀಸ್ ಆಗಿರೋದ್ರಲ್ಲಿ ಈ ವರ್ಷದಲ್ಲಿ SLC ಮಕ್ಕಳು 8,42,173 ಜನ ಬರ್ದಿದ್ದಾರೆ. ಅಂದರೆ ರಿಪೀಟರ್ಸ್ ಆಗಿರ್ಬೋದು, ಫ್ರೆಷರ್ಸ್ ಆಗಿರ್ಬೋದು, ಅಥವಾ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಅಂದರೆ ಕರೆಸ್ಪಾಂಡೆನ್ಸ್ ಅಲ್ಲಿ ಬರ್ತಿರ್ತಾರಲ್ಲ ಅವರು ಎಲ್ಲ ಸೇರಿ 8,42,173 ಜನ. ಅದರಲ್ಲಿ ಪಾಸ್ ಆಗಿರೋದು ಬರೀ 5,24,24,984 ಮಕ್ಕಳುಗಳು ಅಷ್ಟೇ. ಪಾಸಿಂಗ್ ಪರ್ಸೆಂಟೇಜ್ ನೋಡಿದ್ರೆ ಬರೀ 62%. ಎಲ್ಲರೂ ಪಾಸ್ ಆಗಿದ್ರೆ 100% ಸಿಗ್ತಾ ಇತ್ತು. ಆದರೆ 62% ಅಂದ್ರೆ ಮಿಕ್ಕಿರೋದು ನಮಗೆ ಓನ್ಲಿ 38% ಫೇಲ್ಯೂರ್. ಅಂದ್ರೆ ಸೆಕೆಂಡ್ ಟರ್ಮ್ ಅಥವಾ ಥರ್ಡ್ ಟರ್ಮ್ ಅಲ್ಲಿ ಪಾಸ್ ಆಗಿರ್ತಾರೆ, ಆದ್ರೆ ಫಸ್ಟ್ ಅಟೆಂಪ್ಟ್ ಇದೆಯಲ್ಲ ಅದು ಒಂದು ಬೆಸ್ಟ್ ಅಟೆಂಪ್ಟ್ ಆಗಿರುತ್ತಲ್ವಾ. ಅದಕ್ಕೋಸ್ಕರನೇ ಈ ವರ್ಷ ಅಂದ್ರೆ 2025 ಮತ್ತೆ 26ನೇ ಸಾಲಿನ ಎಲ್ಲಾ SLC ವಿದ್ಯಾರ್ಥಿಗಳು ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಬೇಕು. ಲೋಯೆಸ್ಟ್ ಫೇಲ್ಯೂರ್ ಬ್ಯಾಚ್ ಅಂತ ಈ ವರ್ಷ ಎಲ್ಲ ಮಕ್ಕಳು ಕೂಡ ಹೇಳಬೇಕು ಅಂತಾನೆ ನಾವು ಈ ಒಂದು ಪಾರ್ಟ್ ಟು ಪಾಸ್ ಅಂತ ಯೂಟ್ಯೂಬ್ ಚಾನಲ್ ತೆಗ್ದಿದೀವಿ. ನಿಮಗೋಸ್ಕರ ನಾವಿದೀವಿ ಅಂತ ಹೇಳ್ತಾ ಒಟ್ಟಿಗೆ ಸಾಗೋಣ. ಈ ವರ್ಷನೇ ಪೂರ್ತಿ ಲೋಯೆಸ್ಟ್ ಆಗಿದೆಯಾ? ಇಲ್ಲ. COVID-19 ಅಂದ್ರೆ 2020ರಲ್ಲಿ ಕೋವಿಡ್ ಬಂತು, ಆಯ್ತಾ. 2020ರಲ್ಲಿ ಕೂಡ ರೈಟಿಂಗ್ ಎಕ್ಸಾಮ್ಸ್ ಆಗಿತ್ತು. 2021ರಲ್ಲಿ OMR ಶೀಟ್ಸ್ ಅಲ್ಲಿ ಎಕ್ಸಾಮ್ ಆಯಿತು, ಬರೀ ಟಿಕ್ಕಿಂಗ್ ಕ್ವಶನ್ಸ್ ಆಗಿತ್ತು. ಆ ಎಕ್ಸಾಮ್ಸ್ ಅಲ್ಲಿ 99% ಜನ ಪಾಸ್ ಆಗಿದ್ರು. ಆದ್ರೆ ನೆಕ್ಸ್ಟ್ ವರ್ಷ ಏನ್ ಬಂತು, 2022 ಬ್ಯಾಚ್, ಅದರಲ್ಲಿ 14% ಫೇಲ್ಯೂರ್ ಆಗಿತ್ತು. ಎಷ್ಟಲ್ಲಿ? 14%. ನೆಕ್ಸ್ಟ್ 2023ನಲ್ಲಿ 16%. ಇಲ್ಲಿಂದ ಈ ಕಡೆ 2% ಜನ ಫೇಲ್ಯೂರ್ ಮಕ್ಕಳು ಜಾಸ್ತಿ ಆಗಿದ್ದಾರೆ. ಅದ್ರಲ್ಲೇನು ಹೆಚ್ಚು ಕಮ್ಮಿ ಆಗಿಲ್ಲ. ಆದ್ರೆ ಮುಂದಿನ ವರ್ಷ ಅಂದ್ರೆ 2024 ಇದೆಯಲ್ಲ, ಅದೇ ಹ್ಯೂಜ್ ಗ್ಯಾಪ್. ಅಂದ್ರೆ 11%
ಜನ ಫೇಲ್ಯೂರ್ ಜನ ಹೆಚ್ಚಿಗೆ ಆಗಿದ್ದಾರೆ. ಟೋಟಲ್ 27% ಜನ ಫೇಲ್ಯೂರ್ ಸ್ಟೂಡೆಂಟ್ಸ್ ಇದ್ರು. ಅಂದ್ರೆ 100ರಲ್ಲಿ 27 ಜನ ಫೇಲ್ ಆಗಿದ್ದಾರೆ. ಅದೇ ಈ ವರ್ಷ ಬಂದ್ರೆ 100ರಲ್ಲಿ 38 ಮಕ್ಕಳು ಫೇಲ್ ಆಗಿದ್ದಾರೆ. ಎಷ್ಟು ಹೇಳಿ? 100ರಲ್ಲಿ 38 ಜನ ಮಕ್ಕಳು ಫೇಲ್ ಆಗಿದ್ದಾರೆ. ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ. ಸೆಕೆಂಡ್ ಟರ್ಮು ಅಥವಾ ಥರ್ಡ್ ಟರ್ಮ್ ಎಕ್ಸಾಮ್ ಏನ್ ನಡೆದಿದೆ ಇವತ್ತಿನವರೆಗೂ, ಅಂದ್ರೆ ಜುಲೈ 10 ವರೆಗೂ ಥರ್ಡ್ ಟರ್ಮ್ ಎಕ್ಸಾಮ್ ನಡೆದಿದೆ. ಅದರಲ್ಲಿ ಪಾಸ್ ಆಗಿದ್ದಾರೆ. ಆದ್ರೆ ಫಸ್ಟ್ ಅಟೆಂಪ್ಟ್ ಇಸ್ ದ ಬೆಸ್ಟ್ ಅಟೆಂಪ್ಟ್ ಅಲ್ವಾ? ಅದಕ್ಕೋಸ್ಕರ ನಾವೆಲ್ಲರೂ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗೋಕೆ ನಮ್ಮ ಗುರಿ. ಓಕೆನಾ? ನಮ್ಮ ಕಾನ್ಸೆಪ್ಟೇ ಇದು. ನೆಕ್ಸ್ಟ್ ಹೋಗೋದಾದ್ರೆ, ನಾವೇನೋ ಕ್ಲಾಸ್ ಮಾಡ್ತೀವಿ, ಆದ್ರೆ ನಿಮಗೇನ್ ಬೆನಿಫಿಟ್ಸ್ ಇದೆಯಲ್ಲ, ಅದು ಬಹಳ ಮುಖ್ಯ, ಇಂಪಾರ್ಟೆಂಟ್ ಅಲ್ವಾ? ಸೊ ಅದಕ್ಕೆ ನಮ್ಮ ಕ್ಲಾಸಿಂದ ನಿಮ್ಗೇನ್ ಬೆನಿಫಿಟ್ಸ್ ಅಂದ್ರೆ, ಸ್ಟೆಪ್ ಬೈ ಸ್ಟೆಪ್ ಟೀಚಿಂಗ್ ಫ್ರಮ್ ಬೇಸಿಕ್ಸ್. ಬೇಸಿಕ್ಸ್ ಅಂದ್ರೆ ಫೌಂಡೇಶನ್. ಒಂದು ಮನೆ ಗಟ್ಟಿಯಾಗಿ ನಿಲ್ಲೋಕೆ ಫೌಂಡೇಶನ್ ಮುಖ್ಯ ಅಲ್ವಾ? ಅದೇ ತರ ಎಜುಕೇಶನ್ಗೆ ಬೇಸಿಕ್ಸ್ ಬೇಕು. ಕನ್ನಡದಲ್ಲಿ ವರ್ಣಮಾಲೆ ಇರುತ್ತೆ, ಹಿಂದಿಲೂ ಕೂಡ ವರ್ಣಮಾಲಾ, ಇಂಗ್ಲಿಷಲ್ಲಿ ಆಲ್ಫಾಬೆಟ್ಸ್. ಅಲ್ಲಿಂದ ಕೂಡ ಟೀಚ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ. ಆದ್ರೆ ಇಲ್ಲಿಗೆ 1.5 ತಿಂಗಳಾಗಿದೆ SLC ಕ್ಲಾಸಸ್ ಸ್ಟಾರ್ಟ್ ಆಗಿ. ಈಗಲೂ ಕೂಡ ಬೇಸಿಕ್ ಬೇಕಂದ್ರೆ ಹೌದು. ಯಾಕಂದ್ರೆ MCQs ಏನು SLC MCQs ಬರುತ್ತಲ್ವಾ, ಅದು ಬೇಸಿಕ್ ಇಂದಾನೇ ಜಾಸ್ತಿ ಬರೋದು. ಅದಕ್ಕೋಸ್ಕರ ಬೇಸಿಕ್ಸ್ ಇಂದಾನೇ ಸ್ಟಾರ್ಟ್ ಮಾಡ್ತಾ ಇದೀವಿ. ಫುಲ್ ಸಿಲೆಬಸ್ ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ, ಅದು ಕೂಡ ಕನ್ನಡದಲ್ಲಿ. ಹೇಳಿ, ಅದು ಕೂಡ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಪೂರ್ತಿ ಫೋಕಸ್ ಇರೋದು ಪಾಸ್ ಆಗೋ ಇಂಪಾರ್ಟೆಂಟ್ ಮೇಲೆ. ಇಂಪಾರ್ಟೆಂಟ್ ಕ್ವಶನ್ಸ್ ಏನಿರುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಚಾಪ್ಟರ್ ಮಾಡ್ಬೇಕಾದ್ರೆ ಯಾವ್ದಾವ್ದು ಇಂಪಾರ್ಟೆಂಟ್ ಅದನ್ನ ಡೆಪ್ತ್ ಆಗಿ ಇನ್ಫಾರ್ಮೇಶನ್ ಸಿಗೋದ್ರಿಂದ ನಿಮಗೂ ಕೂಡ ಅರ್ಥ ಆಗುತ್ತೆ. ಅದಾದ್ಮೇಲೆ ಹಾಗೆ ಸ್ಟೋರಿ ತರ ಮೈಂಡಲ್ಲಿ ಕೂಡ ಇಟ್ಕೋಬಹುದು. ನಮ್ದು ಲೈವ್ ಕ್ಲಾಸಸ್ ಆಗಿರೋದ್ರಿಂದ ಯೂಟ್ಯೂಬ್ ನಲ್ಲಿ ಲೈವ್ ಆಗಿದ ತಕ್ಷಣ ವಿಡಿಯೋ ರಿಲೀಸ್ ಆಗುತ್ತೆ. ಆವಾಗ ನೀವು ಯಾವಾಗ ಬೇಕಾದ್ರೂ ನೋಡ್ಬೋದು, ಪಾಸ್ ಮಾಡ್ಕೊಂಡು ರೀಪ್ಲೇ ಕೂಡ ಮಾಡ್ಬೋದು. ಅದರಿಂದ ನಿಮಗೆ ಪರ್ಫೆಕ್ಟ್ ರಿವಿಷನ್ಗೆ ಇದೊಂದು ಪರ್ಫೆಕ್ಟ್ ಕ್ಲಾಸ್ ಆಗಿದೆ ಅಂತ ನಾನು ನಂಬ್ತೀನಿ. ನೆಕ್ಸ್ಟ್ ಟೆಸ್ಟ್ ಮತ್ತೆ ಮಾಡೆಲ್ ಕ್ವಶನ್ಸ್ ಬರೋದಾದ್ರೆ, ನಿಮ್ಮ ಎಕ್ಸಾಮ್ಸ್ ಟೈಮಲ್ಲಿ ಟೆಸ್ಟ್ಗಳು ಮತ್ತೆ ಕ್ವಶನ್ ಪೇಪರ್ಗಳನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಲಾಸ್ಟ್ ಇಯರ್ದಾಗಿರ್ಬೋದು ಅಥವಾ ನಾವೇ ಪ್ರಿಪೇರ್ ಮಾಡಿರ್ತೀವಿ ಕ್ವಶನ್ಸ್ನ, ಅದನ್ನ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸರಿ, ಓದಿದ್ದಾಯ್ತು, ಕ್ವಶನ್ ಪೇಪರ್ ಕೊಟ್ಟಿದ್ದಾಯ್ತು, ಆದ್ರೆ ಆನ್ಸರ್ ಬರೆಯೋದು ಕೂಡ ಬಹಳ ಮುಖ್ಯ ಆಗುತ್ತಲ್ವಾ? ಆನ್ಸರ್ನ ಸುಮ್ಮನೆ ಆಲ್ಫಾಬೆಟ್ಸ್ ಬರಿ ಅಂತಂದ್ರೆ ಝೆಡ್ ಇಂದ ಲಾಸ್ಟಿಗೆ ಬರೆಯಕ್ಕಾಗತ್ತಾ? ZYXW ಅಂತ ಇಲ್ಲ ಅಲ್ವಾ? ಆನ್ಸರ್ನ ಯಾವ ರೀತಿ ಬರಿಬೇಕು ಆ ತರ ಬರೆದ್ರೆ ಯಾವ ರೀತಿ ಚೆನ್ನಾಗಿ ಮಾರ್ಕ್ಸ್ ಕೊಡ್ತಾರೆ, ಅದು ಕೂಡ ಆನ್ಸರಿಂಗ್ ಟಿಪ್ಸ್ ಅಲ್ಲಿ ಬಂದೇ ಬರುತ್ತೆ. ಆದ್ರೆ ನಮ್ಮ ಒಂದು ಕ್ಲಾಸಸ್ಸು ಫೀಸ್ ಲೆಸ್ ಆಗಿರುತ್ತೆ. ಫೀಸ್ ತಗೊಳೋದಿಲ್ಲ ನಾವು ಯೂಟ್ಯೂಬ್ ನಲ್ಲಿ. ಓಕೆನಾ? ಅದಕ್ಕೋಸ್ಕರನಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಪಾತ್ ಟು ಪಾಸ್ನ ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಕೆಳಗಡೆ ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅದಕ್ಕೂ ಕೂಡ ಜಾಯ್ನ್ ಆಗಿ ಅಪ್ಡೇಟ್ ಬರುತ್ತೆ ನಿಮಗೆಲ್ಲ. ನೆಕ್ಸ್ಟ್ ನಮ್ಮ ಕ್ಲಾಸಸ್ ಹೇಗೆಲ್ಲ ನಡೆಯುತ್ತೆ ಅಂತ ನೋಡೋಣ. ನಮ್ಮ ಒಂದು ಕ್ಲಾಸಸ್ಗಳು ಡೈಲಿ ನಡೆಯುತ್ತೆ. ಡೈಲಿ ಈವ್ನಿಂಗ್ 6 to 8 ನಡೆಯುತ್ತೆ. ಆದ್ರೆ 2 hours ಕ್ಲಾಸ್ ಇರುತ್ತೆ. ಎಲ್ಲ ಸಬ್ಜೆಕ್ಟ್ ಆರಕ್ಕೂ ಸಬ್ಜೆಕ್ಟನ್ನು ಕೂಡ ನಾವು ಎಕ್ಸ್ಪ್ಲೈನ್ ಮಾಡಿ ನಿಮಗೆ ನೀಟಾಗಿ ಅರ್ಥ ಮಾಡ್ಕೊಳ್ಳೋ ರೀತಿನೇ ನಿಮ್ಮ ಮೈಂಡಲ್ಲಿ ಲಾಸ್ಟ್ ಎಕ್ಸಾಮ್ ಬರೆಯೋವರೆಗೂ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳೋ ರೀತಿ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ಸ್ಮಾರ್ಟ್ ನೋಟ್ಸ್ ಕೂಡ ಕೊಡ್ತೀವಿ. ಲೈವ್ ಕ್ಲಾಸಸ್ ಅಲ್ಲಿ ಏನೇನಾಗಿರುತ್ತೋ ಅದನ್ನೆಲ್ಲ ನಿಮ್ಮ ವಾಟ್ಸಪ್ ಗ್ರೂಪಿಗೆ ಸೆಂಡ್ ಮಾಡ್ತೀವಿ. ನೆಕ್ಸ್ಟ್ ವೀಕ್ಲಿ ಟೆಸ್ಟ್ಗಳು ಇರುತ್ತೆ. ಅಂದ್ರೆ MCQs ತರ ಟೆಸ್ಟ್ ಈ ವಾರ ನಡೆದಿರೋ ಅಂತ ಎಲ್ಲಾ ಕಾನ್ಸೆಪ್ಟ್ಸ್ ಮೇಲೂ ವೀಕ್ಲಿ ಟೆಸ್ಟ್ ಕೂಡ ಇರುತ್ತೆ. ನೆಕ್ಸ್ಟ್ ಡೌಟ್ ಕ್ಲಿಯರಿಂಗ್ ಸಪೋರ್ಟ್. 2 hour ಕ್ಲಾಸಸ್ ಇರುತ್ತೆ. ಅದರಲ್ಲಿ 1 hour ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸು, ಇನ್ನೊಂದು ಅವರು ಕೋರ್ ಸಬ್ಜೆಕ್ಟು. ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲಿಷ್, ಹಿಂದಿ, ಕನ್ನಡ
4 ಸಬ್ಜೆಕ್ಟಲ್ಲಿ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಆಗಿರುತ್ತೆ. ಈ 2 ಸಬ್ಜೆಕ್ಟನ್ನು 1 1 ಅವರ್ ತಗೊಂತೀವಿ. 1 1 ಅವರಲ್ಲಿ 45 ಮಿನಿಟ್ಸ್ ಕಾನ್ಸೆಪ್ಟ್ನ ತಿಳಿಸೋಕೆ ಅಥವಾ ಎಕ್ಸ್ಪ್ಲೈನ್ ಮಾಡಕ್ ಬಂದ್ರೆ, ಇನ್ನ 15 ಮಿನಿಟ್ಸ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ನಿಮ್ಮ ಡೌಟು ಅಥವಾ ಕನ್ಫ್ಯೂಷನ್ಸ್ನ ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಂಡು ಹೋದ್ರೆ ನಿಮಗೆ ಮುಂದೆ ಓದೋಕ್ಕೂ ಕೂಡ ಈಸಿ ಆಗುತ್ತೆ. ಮತ್ತೆ ಎಕ್ಸಾಮ್ ಟೈಮಲ್ಲಿ ಮಿಡ್ ನೈಟ್ ಮ್ಯಾರಥಾನ್ಸ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಮಿಡ್ ನೈಟ್ ಮ್ಯಾರಥಾನ್ಸ್ ಅಂದ್ರೆ ಪೂರ್ತಿ ಮಿಡ್ ನೈಟ್ ಅಲ್ಲ, ಒಂದು 12-11 ವರೆಗೂ ಲಾಸ್ಟ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಅದೊಂದು ರಿವಿಷನ್ ಕ್ಲಾಸ್ ತರನೂ ಆಗುತ್ತೆ, ಮತ್ತೆ ಮೆಮೊರಿ ರೀಕ್ಯಾಪ್ ಮಾಡ್ದಂಗೂ ಕೂಡ ಆಗತ್ತೆ. ಅದಕ್ಕೋಸ್ಕರ ಮಿಡ್ ನೈಟ್ ಮ್ಯಾರಥಾನ್ ಕ್ಲಾಸಸ್ಗಳನ್ನ ಕೂಡ ನಾವು ಮಾಡ್ತೀವಿ. ನೆಕ್ಸ್ಟ್, ವಿಡಿಯೋಸ್ ನೋಡೋದ್ರಿಂದ ಅಥವಾ ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ನೋಡೋದ್ರಿಂದ ಪಾಸ್ ಆಗ್ಬೋದಾ ಅಂತ ನಿಮ್ಗೊಂದು ಪ್ರಶ್ನೆ ಬಂದಿರುತ್ತಲ್ವಾ. ರಿಯಲ್ ಸ್ಟೂಡೆಂಟ್ ಸಕ್ಸಸ್ ಬಗ್ಗೆ ನೋಡೋಣ. 2024ರಲ್ಲಿ ಕೇವಲ 4 ಜನದ್ದು ಒಂದು ಎಕ್ಸಾಂಪಲ್ ತಗೊಂತೀವಿ. ಒಂದು ಯೂಟ್ಯೂಬ್ ಚಾನೆಲ್ನ ಅವರು ನೋಡ್ತಾ ಇರ್ತಾರೆ ಆಯ್ತಾ. ಒಬ್ರು ಪವಿತ್ರ ಅಂತ, ಧಾತ್ರಿ ಅಂತ, ಋತಿಕ್, ಸುಷ್ಮಿತಾ ಅವರು 90, ಒಬ್ರು 90%, ಒಬ್ರು 96%, ಒಬ್ರು 90%, ಒಬ್ರು 91%. ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ, ಅವರು ಯೂಟ್ಯೂಬ್ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ಅವರ ಡೌಟ್ ಮತ್ತೆ ಕನ್ಫ್ಯೂಷನ್ಸ್ನ ಅಲ್ಲಲ್ಲೇ ಕ್ಲಿಯರ್ ಮಾಡಿಕೊಂಡು ಮುಂದೆ ಹೋಗಿರೋದ್ರಿಂದನೇ ಅವರು 90 ಅಥವಾ 90 ಅಬೋವ್ ಮಾರ್ಕ್ಸ್ ತಗೊಳ್ಳೋಕೆ ಹೆಲ್ಪ್ ಆಗಿದೆ. ಅವರ ಒಂದು ಡಿಸ್ಕ್ರಿಪ್ಷನ್ ನೋಡಿದ್ರೆ ಕೂಡ ಗೊತ್ತಾಗತ್ತೆ. Dash channel is best. Social science videos help me a lot. I found the PYQ solutions videos very useful. I used to watch Dash channel as the explanation were in Kannada. ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಿಮ್ಮ ತಲೆಗೆ ಅಥವಾ ನಮ್ಮ ಕನ್ನಡಿಗರ ಎಲ್ಲ ಮಕ್ಕಳಿಗೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೀವಲ್ವಾ. ನೆಕ್ಸ್ಟ್ ಬರೋದಾದ್ರೆ 0 to Hero. ಸರ್, ನಾವು ಈಗ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ 80ಗೆ 0 ತಗೋಣೋ ಅಂತ ಎಲ್ಲ ಮಕ್ಕಳು ಕೂಡ ಪಾಸ್ ಆಗ್ಬೋದಾ ಅಂದ್ರೆ 35 ಮಾರ್ಕ್ಸ್ ಅಬೋವ್ ತಗೋಬೋದಾ? ಹೌದು, ತಗೋಬಹುದು. ಆದ್ರೆ ನಾನು ನಿಮಗೆ 100% ಎಫರ್ಟ್ ಹಾಕ್ತೀನಿ, ಆದ್ರೆ ನೀವು ಕೂಡ 100% ಎಫರ್ಟ್ ಹಾಕ್ಬೇಕು. ಅದೇನೇನಂದ್ರೆ ಫಸ್ಟ್ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು. ಯಾಕಂದ್ರೆ ಈಗ 80ಗೆ ಅಂದ್ರೆ ಈಗ ಫಸ್ಟ್ ಟರ್ಮ್ ಎಕ್ಸಾಮ್ಸು ಕೂಡ 50 ನಡೆಯುತ್ತೆ ಅಂತ ಅಂದ್ರೆ 50ಗೆ ಒಂದು 10 ಬಂದಿರ್ಲಿ ಅಥವಾ ಫೇಲೇ ಆಗಿರ್ಲಿ ಅಥವಾ 0ನೇ ಬಂದಿರ್ಲಿ, ಅಯ್ಯೋ ನನಗೆ 0 ಬಂತಲ್ಲಪ್ಪ, ಏನ್ ಮಾಡೋದಪ್ಪ, ಪಾಸ್ ಆಗ್ತೀನಪ್ಪ, ಫೇಲ್ ಆಗ್ತೀನ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ. ನಾನು ತೆಗಿತೀನಿ, ಪಾಸ್ ಆಗೇ ಆಗ್ತೀನಿ, 80ಗೆ 80 ಕೂಡ ಬಂದೇ ಬರ್ತೀನಿ ಅಂತ ನಿಮ್ಮ ಕಾನ್ಫಿಡೆನ್ಸ್ ಅಥವಾ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡಿಗೆ ತಿಳಿಸಿ ಆಟೋಮೆಟಿಕ್ ಆಗಿ ನೀವು ಪಾಸ್ ಆಗ್ತೀರಾ ಮತ್ತೆ ಒಳ್ಳೆ ರ್ಯಾಂಕಿಂಗ್ ಅಲ್ಲಿ ಬಂದೇ ಬರ್ತೀರಾ. ನೆಕ್ಸ್ಟ್, ನೀವು ಪ್ಲಾನ್ ಮಾಡ್ಕೋಬೇಕು. ಏನೇನ್ ಮಾಡ್ಬೇಕು, ಇವತ್ತು ಸ್ಕೂಲಿಂದ ಬಂದಾದ್ಮೇಲೆ ಏನೇನು ಓದ್ಬೇಕು ಅಂತ ಒಂದು ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೊಳ್ಳಿ. ಟೈಮ್ ಟೇಬಲ್ಲೇ ನಿಮಗೆ ತುಂಬಾ ಈಸಿ ಮಾಡ್ಕೊಡುತ್ತೆ. ನಾವೀಗ 4 o'clockಗೆ ಕ್ಲಾಸಸ್ ಮುಗೀತು ಅನ್ಕೊಳ್ಳಿ, ಅಂದ್ರೆ ಸ್ಕೂಲಲ್ಲಿ ಕ್ಲಾಸಸ್ ಮುಗೀತು, 4 ಇಂದ 5 ವರೆಗೂ ಮನೆಗೆ ಬರೋದಾಗಿರ್ಲಿ, ಊಟ ಮಾಡೋದಾಗಿರ್ಲಿ, ಬ್ರೇಕ್ ತಗೊಳೋದಾಗ್ಲಿ ಅಂತ ಮಾಡಿದ್ರು 5 ಇಂದ 5:30 ಇನ್ನೊಂದು ಸ್ವಲ್ಪ ಹೊತ್ತು ಬ್ರೇಕ್ ತಗೊಳ್ಳಿ. ನೆಕ್ಸ್ಟ್ 5:30 ಇಂದ 6 o'clock ಹೋಮ್ವರ್ಕ್ ಮಾಡ್ತೀರಾ ಅಂತ ಹೇಳ್ಕೊಳ್ಳಿ. 6 ಇಂದ 8 ವರೆಗೂ ನನ್ನ ಕ್ಲಾಸಸ್ ಕೇಳಿ. ಏನ್ ಹೇಳಿ? 6 ಇಂದ 8 ವರೆಗೂ ನನ್ನ ಕ್ಲಾಸಸ್ ಕೇಳಿ. ನನ್ನ ಕ್ಲಾಸಸ್ ಕೇಳಾದ್ಮೇಲೆ 8 ಇಂದ 8:30 ವರೆಗೂ ಡಿನ್ನರ್ ಆಗಿರ್ಬೋದು, ಊಟ ಆಗಿರ್ಬೋದು ಎಲ್ಲ ಮಾಡ್ಕೊಳ್ಳಿ. 8:30 ಇಂದ ಇನ್ನೊಂದು ಸ್ವಲ್ಪ ರಿವಿಷನ್, ಅಂದ್ರೆ ಇವತ್ತೇನೇನು ಮಾಡಿಸಿದ್ರು ಕ್ಲಾಸಲ್ಲಿ ಅವತ್ತಿಗೆ ರಿವಿಷನ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಆಗೇ ಆಗ್ತೀರಾ. ಕೊಟ್ಟಿರೋ ನಿಮ್ಮ ಫಸ್ಟು ಮ್ಯಾಥ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಾದ್ರೆ ಪ್ರಾಕ್ಟೀಸ್ ಮಾಡಲೇಬೇಕಲ್ವಾ. ಎಲ್ಲಾ ತರ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿ. ನಾವು ಕೂಡ ಪ್ರಾಬ್ಲಮ್ಸ್ ಯಾವ್ದ್ಯಾವ್ದು ಬರುತ್ತೆ ಅಥವಾ ಯಾವ್ದ್ಯಾವ್ದು ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಏನೇನಿರುತ್ತೆ ಎಲ್ಲಾನು ನಿಮಗೆ ಪೋಸ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಲಿಂಕು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ. ವಾಟ್ಸಪ್ ಗ್ರೂಪಿಗೆ ಈಗಲೇ ಜಾಯ್ನ್ ಆಗಿ. ನೆಕ್ಸ್ಟ್, ಆಸ್ಕ್ ಫಾರ್ ಹೆಲ್ಪ್. ಡೌಟ್ಸ್ನ ಅವಾಗವಾಗೆ ಕೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ, ಆಯ್ತಾ. ನೆಕ್ಸ್ಟ್, ಸ್ಯಾಕ್ರಿಫೈಸ್ ನೌ, ಸೆಲೆಬ್ರೇಟ್ ಲೇಟರ್.
8 ಮಂತ್ಸ್ ಇದೆ. ಇಲ್ಲಿ ಇವತ್ತಿಂದ ಯೋಚನೆ ಮಾಡಿದ್ರೆ 8 ಮಂತ್ಸ್ ಇದೆ. ಇಲ್ಲಿಂದ ನೀವು ಕ್ಲೀನಾಗಿ ಪರ್ಫೆಕ್ಟ್ ಆಗಿ ಓದ್ಬಿಟ್ರೆ ಆರಾಮಾಗಿ ಎಕ್ಸಾಮ್ ಬರೆಯೋಕೆ ಸಾಧ್ಯನೇ ಸಾಧ್ಯ. ಆರಾಮಾಗಿ ಎಕ್ಸಾಮ್ ಬರಿಬೋದು ನೀವು. ನೆಕ್ಸ್ಟ್ ಮುಂದೆ ಹೋಗೋದಾದ್ರೆ ಅಪ್ಡೇಷನ್. 2 ಇಂದ 3 ಅವರ್ ಲೈವ್ ಕ್ಲಾಸಸ್ ಇರುತ್ತೆ. ನಿಮಗೆ ಏನಾದರೂ ಎಕ್ಸ್ಟ್ರಾ ಡೌಟ್ಸ್ ಇರುತ್ತೆ ಅಥವಾ ಸಬ್ಜೆಕ್ಟ್ಸ್ ಮೇಲೆ ಏನಾದರೂ ಡೌಟ್ಸ್ ಇದ್ರೆ ವಾಟ್ಸಪ್ ಗ್ರೂಪಲ್ಲಿ ಪೋಲ್ ಹಾಕ್ತೀವಿ. ಡೌಟ್ಸ್ ಏನಾದರೂ ಇದೆ, ಎಸ್ ಅಂತ ಮೆಜಾರಿಟಿ ಬಂದರೆ ನಾವು ಯೂಟ್ಯೂಬ್ ಇನ್ನೂ 1 ಅವರ್ ಎಕ್ಸ್ಟ್ರಾ ಕ್ಲಾಸಸ್ ಮಾಡೋಕೆ ಕೂಡ ನಾವು ರೆಡಿ ಇದ್ದೀವಿ. ಡೈಲಿ 2 ಸಬ್ಜೆಕ್ಟ್ಸ್ ಆಗುತ್ತೆ. ಅದಕ್ಕೋಸ್ಕರ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಕೂಡಲೇ ಜಾಯ್ನ್ ಆಗಿ. ಎಷ್ಟು ಬೇಗ ನೀವು ಕಲಿತೀರೋ ಅಷ್ಟು ಈಸಿಯಾಗಿ ನೀವು ಓದ್ಬೋದು. ಫೈನಲ್ ವರ್ಡ್ಸ್ ಏನಪ್ಪ ಅಂತಂದರೆ SLC ಕೊನೆ ಅಲ್ಲ. SLC 0 ಬಂತಾ, ನೋ ಪ್ರಾಬ್ಲಮ್, ಆರಾಮಾಗಿರಿ. ಓಕೆನಾ? ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆರಾಮಾಗಿ ವಿಡಿಯೋಸ್ ನೋಡ್ಕೊತ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಆರಾಮಾಗಿ 80 ಇಂಟು 80 ಆರಾಮಾಗಿ ತೆಗಿಬೋದು. ಓಕೆನಾ? ಥ್ಯಾಂಕ್ ಯು. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇವತ್ತಿಂದ ಅಂದರೆ ನಾಳೆಯಿಂದ ನಮ್ಮ ಎಲ್ಲ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಕೂಡಲೇ ಜಾಯ್ನ್ ಆಗಿ, ಆದಷ್ಟು ಬೇಗ ಜಾಯ್ನ್ ಆಗಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ತಿಳಿಸ್ಬಿಟ್ಟು ಅವ್ರಿಗೂ ಕೂಡ ಜಾಯ್ನ್ ಮಾಡಿಸಿ. ಇದು ತುಂಬ ಯೂಸ್ಫುಲ್ ಇದೆ. ಈ ಸರಿ ನಾವು 99.9% ರಿಸಲ್ಟ್ನ ತರಲೇಬೇಕು. ಆಯಿತಾ? ಇದು ಈ SLC ಕರ್ನಾಟಕ SLCನಲ್ಲಿ ಈ ಒಂದು ರೆಕಾರ್ಡ್ ನಾವು ಸೃಷ್ಟಿಸಲೇಬೇಕು ಅಲ್ವಾ? ಯಾಕಂದರೆ ನಮ್ಮ ಗ್ರಾಫ್ ಮೇಲೋಗ್ತಾ ಇದೆ, ಅಂದರೆ ಫೇಲ್ಯೂರ್ ಗ್ರಾಫ್ ಮೇಲೋಗ್ತಾ ಇದೆ. ಅದನ್ನ ಕೂಡಲೇ ನಾವು ಕಮ್ಮಿ ಮಾಡಲೇಬೇಕು. ಓಕೆನಾ? ಅದಕ್ಕೋಸ್ಕರ ಮುಂದೆ ಬರುವಂಥ ಎಲ್ಲ ಕ್ಲಾಸಸ್ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.